ಕಾರ್ಯಕ್ರಮದ ಅಭಿನಂದನೆ ಹಾಗೂ ಸನ್ಮಾನದ ಕಾರ್ಯಕ್ರಮ ಅಂಗವಾಗಿ ಸನ್ಮಾನ್ಯ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರು, ಜನಪ್ರಿಯ ಮಾಜಿ ಶಾಸಕರು ಹಾಗೂ ಉಪಸಭಾಪತಿ ಕರ್ನಾಟಕ ಸರ್ಕಾರ ವಿಧಾನಸಭೆ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅವರ ಒಂದು ನೇತೃತ್ವದಲ್ಲಿ ಇಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಜ್ಯೋತಿಯನ್ನ ಬೆಳಗುವ ಮುಖಾಂತರ, ದೀಪವನ್ನ ಹಚ್ಚುವ ಮುಖಾಂತರ ಇವತ್ತು ಉದ್ಘಾಟನೆಯನ್ನ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರುಗಳಿಗೂ ಕೂಡ ಏನು ಆಸೀನರಾಗಿ ಇವತ್ತು ಒಂದು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ತುಂಬ ಹೃದಯ ಮುಖಂಡರೇ, ಪದಾಧಿಕಾರಿಗಳೇ, ಈಗಾಗಲೇ ಹೇಳಿದಂಗೆ ತಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ನಮ್ಮ ಎಂ ಮಲ್ಲೇಶ್ ಬಾಬಣ್ಣವರು ಮತ್ತೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಈಗ ಪ್ರಾಸ್ತಾವಿಕ ನುಡಿಗಳು ಸನ್ಮಾನ್ಯ ನೋಡಿ, ದಯವಿಟ್ಟು ಶಿವಣ್ಣ ಅವರು, ನಮ್ಮ ಶಿವಣ್ಣ ಅವರನ್ನು ಹಾಗೂ ಪಾಲ್ ಪ್ರಕಾಶ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಪಾಲೆ ಶಿವಾರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಎರಡೂ ಪಕ್ಷಗಳು ಜಾತ್ಯತೀತರುವಂತ ಕೋಲಾರ ಸಂಸದರು ಎಂ ಮಲ್ಲೇಶ್ ಬಾಬು ಅವರಿಗೆ, ಜನತಾ ಪಕ್ಷ ಜಾತ್ಯತೀತ ಜನತಾ ದಳದಿಂದ ಇವತ್ತು ಹೋರಾಟಗಳು ರೂಪುರೇಷೆಗಳು ಸಿದ್ಧಗೊಂಡು ಇವತ್ತು ಈ ಹೋರಾಟ ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಇವತ್ತು ಕುಮಾರಣ್ಣವರು ಹಾಗೂ ವಿಜಯಣ್ಣವರು ಹಾಗೂ ಎರಡೂ ಪಕ್ಷಗಳಿಂದ ಇವತ್ತು ಅಲ್ಲಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕಾಗಿತ್ತು. ಕಾರಣಾಂತರದಿಂದ ಇದು ಮೊದಲೇ 10 ದಿವಸದಿಂದನೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿ 3ನೇ ತಾರೀಕು ಇವತ್ತು ಒಳ್ಳೆ ದಿವಸ, ಇವತ್ತು ಈ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಇಬ್ಬರಿಗೂ ನಮ್ಮ ಸನ್ಮಾನ ಕಾರ್ಯಕ್ರಮ ಮಾಡಿ ನಮ್ಮ ಎರಡೂ ಪಕ್ಷಗಳಿಗೂ ಒಂದು ಬಲ ತುಂಬುವಂತ ಕೆಲಸ ಆಗಿ ನಮ್ಮೆಲ್ಲ ಕಾರ್ಯಕರ್ತರು ಉತ್ಸವ ಬಂದಿರ್ತಾರೆ ಅಂತೇಳಿ ನಾವು ಹಮ್ಮಿಕೊಂಡಿರ್ತಾರೆ. ಅದು 3 ದಿವಸದಿಂದ ಅವರು 3ನೇ ತಾರೀಕು ಫಿಕ್ಸ್ ಮಾಡಿದ್ರು ಈ ಪ್ರೋಗ್ರಾಮ್ ಎಲ್ಲ. ಅದಕ್ಕೆ ಇದನ್ನ ಇವತ್ತು ಮುಗಿಸಿ ನಾಳೆಯಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಹೋರಾಟದಲ್ಲಿ ನಾವು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾಳೆ ಎಲ್ಲರೂ ಹೊರಡೋಣ ಅಲ್ಲಿಗೆ. ಅದರಿಂದ 7 ದಿವಸನೂ ಭಾಗವಹಿಸೋಣ. ಅಕಸ್ಮಾತ್ 1 ದಿವಸ ಭಾಗವಹಿಸೋರು 2 ದಿವಸ ಭಾಗವಹಿಸೋರು ಬಸ್ ವ್ಯವಸ್ಥೆ ಮಾಡೋಣ ಅಂತೇಳಿ ನಾವು ಅನ್ಕೊಂಡು ಇವತ್ತು ಯಾಕಪ್ಪ ಹೋರಾಟ ಇದು, ಏನು ಹಗರಣಗಳು, ಈ ಹಗರಣಗಳು ಜನಸಾಮಾನ್ಯರು ಕಟ್ಟಿದ ತೆರಿಗೆ ದುಡ್ಡು ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇವತ್ತು SC ST ಸಮುದಾಯಗಳಲ್ಲಿ ಇವತ್ತು ಬಡವರಿಗೆ ಕೊಡುವಂತ ಹಂಚುವಂತ ಹಣ, ಒಂದು ಕಾರ್ಗಾಗ್ಬೋದು, ಅವ್ರ ಜಮೀನ್ ತಗೊಳೋದಕ್ಕಾಗ್ಬೋದು, ಇವತ್ತು ಅವ್ರ ಮಕ್ಕಳ ವಿದ್ಯಾಭ್ಯಾಸಗಳಿಗಾಗ್ಬೋದು ಅಂತೇಳಿ SC ST ನಿಗಮಗಳು ಮಾಡಿ ಇದರ ಮುಖಾಂತರ ಹಣ ರಾಜ್ಯದ ಜನತೆ ಎಲ್ಲರೂ ಪಾಲು ಸಿಕ್ಕಬೇಕು ಅಂತೇಳಿ ಇವತ್ತು SC ST ನಿಗಮಕ್ಕೆ ST ನಿಗಮಕ್ಕೆ 187 ಕೋಟಿ ದುಡ್ಡು ಹಣ ವರ್ಗಾವಣೆ ಮಾಡಿದ್ರೆ ಆ 187 ಕೋಟಿ ದುಡ್ಡ ಮಾಡಿಸ್ಕೊಂಡು ಮಾಡಿಸ್ಕೊಂಡಿದ್ದೀರಿ. ಇದನ್ನ ನೀವು ಏನ್ ಕತೆ ಜಮೀನ್ ನಿಮ್ದೆ ಅಂತ ಹೇಳಿದ್ರೆ ನನಗೆ ಇಲ್ಲಿ ಸೈಟ್ ಬೇಡ, ಈ ಚಿಂತಾಮಣಿಯಲ್ಲಿ ಸೈಟ್ ನನಗೆ ಬೇಡ, ನನಗೆ ಬೆಂಗಳೂರಲ್ಲಿ ಸೈಟ್ ಬೇಕು ಅಂತೇಳಿ ಅಲ್ಲಿರೋ ಜಮೀನ ವಿಜಯನಗರದಲ್ಲಿ ಸೈಟ್ಗಳಾಗಿ ಬದಲಾವಣೆ ಮಾಡಿಕೊಂಡು 1,61,00,000 ರೂಪಾಯಿ ಜಾಗನ 18,85,00,000 ರೂಪಾಯಿ ಜಾಗಕ್ಕೆ ಬದಲಾವಣೆ ಮಾಡಿಕೊಟ್ರೆ ಯಾರಪ್ಪನ ಸೊತ್ತು ಇದು ಅವ್ರಿಗೂ ಚೆನ್ನಾಗಿ ಗೊತ್ತು. ಒಂದೇ ಅಂತಲ್ಲ, ಯಾವುದೇ ಆಫೀಸಲ್ಲಿ ಹೋಗ್ಲಿ ಎಲ್ಲೇ ಹೋಗ್ಲಿ ಬಡವರು ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. 40% ಬಿಜೆಪಿ ಸರ್ಕಾರ ಅಂತೇಳಿ ಬರುವಂತ ಕಾಂಗ್ರೆಸ್ ಅವರು ಇವತ್ತು 106% ಡಬಲ್. ಎಲ್ಲೇ ಹೋಗ್ಲಿ ಒಂದು ಆಫೀಸಲ್ಲಿ ಒಂದು ಪ್ರಾಧಿಕಾರಕ್ಕೆ ಹೋಗ್ಲಿ ಬೆಂಗಳೂರಿಂದ ಸ್ಕ್ವೇರ್ ಫೀಟ್ ರೇಟ್ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಒಂದು ಪ್ರಾಧಿಕಾರದಲ್ಲಿ ಒಂದು ನಕ್ಷೆ ಬಿಡುಗಡೆ ಮಾಡಬೇಕು 1 ಎಕರೆಗಾದ್ರೆ 1 ಎಕರೆಗೆ ಲಂಚ 100 ಮನೆ ಒಂದು ಅಪಾರ್ಟ್ಮೆಂಟ್ ಕಟ್ಟಿದ್ರೆ 1 ಕೋಟಿ ರೂಪಾಯಿ, ಮನೆಗೆ 1 ಲಕ್ಷ ಲಂಚ.
ಎಲ್ಲೋ ಇವ್ರನ್ನ ಕೇಳೋರಿಲ್ಲ. ಯಾವ ಅಫಿಷಿಯಲ್ ಹೋಗ್ಲಿ ಕೆಲಸ ಮಾಡು ಅಂದ್ರೆ ದುಡ್ಡೆಷ್ಟು ರೇಟು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ನಾವು ಅದು ಕೊಟ್ಟು ಬಂದಿದ್ದೀರಿ, ಬಡವ್ರ ಕೆಲಸ ಮಾಡಿಸೋದು ಯಾವ ತರ ಇವೆಲ್ಲ ನೋಡಿ ಈ ಸರ್ಕಾರನ ಕಿತ್ತೊಗಿಬೇಕು. ಈ ಭ್ರಷ್ಟ ಮಂತ್ರಿಗಳನ್ನ ಆಚೆ ಹಾಕ್ಬೇಕು ಅಂತೇಳಿ ಇವತ್ತು ಕುಮಾರಣ್ಣವರು, ವಿಜಯೇಂದ್ರ ಅವರು ಇವತ್ತು ಮಾತಾಡಿ, ವಿಜಯಣ್ಣವರು ಇವತ್ತು ಬೆಂಗಳೂರು ಟು ಮೈಸೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಭ್ರಷ್ಟಾಚಾರಗಳ ತಾಂಡವಾಡ್ತಾ ಇರುವಂತ ಸರ್ಕಾರನ ಕಿತ್ತೊಗಿಬೇಕು ಅಂತೇಳಿ ಇವತ್ತು ಎಲ್ಲಾ ಕಡೆ ನಡೀತಾ ಇರುವಂತ ಯಾವುದೇ ಒಂದು PDO ನಿಂದ ಹಿಡಿದು ಒಂದು ಸೆಕ್ರೆಟರಿನಿಂದ ಹಿಡಿದು ಯಾರು ಕೆಲಸ ಮಾಡ್ತಾ ಇಲ್ಲ. ಬಡ ರೈತರು ತಿರುಗೋ ರೈತರು ಅಫಿಷಿಯಲ್ಗಳ ತಿರುಗಿ ಯಾರೋ ಬುದ್ಧಿ